ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಗಡಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯಸ್ಮರಣೆ ಆಚರಣೆ. ಮಾಗಡಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ, ರಾಷ್ಟ್ರ ನಾಯಕ ಹಾಗೂ ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು. ತಹಶೀಲ್ದಾರ್ ರಂಜಿತ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ದೇಶ ಸೇವೆ, ಸಾಮಾಜಿಕ ನ್ಯಾಯಕ್ಕಾಗಿ ನೀಡಿದಂತಹ ಕೊಡುಗೆಗಳು ಹಾಗೂ ಅವರ ವಿವಿಧ ಸಾಧನೆಗಳ ಕುರಿತು ಗಣ್ಯರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಜೈಪಾಲ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಉಮಾದೇವಿ, ತೊರೆ ರಾಮಪುರ ನರಸಿಂಹಮೂರ್ತಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಕಲ್ಕೆರೆ ಶಿವಣ್ಣ, ಮಾಡಬಾಳ್ ಜೈರಾಮ್, ತಟ್ಟವಳ್ ಪ್ರಕಾಶ್, ದೊಡ್ಡಯ್ಯ, ಚಂದುರಾಯನಹಳ್ಳಿ ವನಜ, ಬಿಟಿ ವೆಂಕಟೇಶ್, ನರಸಿಂಹಯ್ಯ, ಶ್ರೀನಿವಾಸ್, ಗೋಪಾಲ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಪುಣ್ಯಸ್ಮರಣೆಯ 40 ವರ್ಷ ತುಂಬಿದ ಈಗ ಅವರು ದೈವಾಧೀನರಾಗಿ 40ನೇ ವರ್ಷದ ಪುಣ್ಯಸ್ಮರಣೆ ದಿವಸ ಭಾಳ ಹಸಿರು ಕ್ರಾಂತಿಯ ಹರಿಕಾರ. ಇವತ್ತೇನಾದರೂ ಕೂಡ ನಮಗೆ ಆಹಾರ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅವರು ಕೃಷಿ ಮಂತ್ರಿ ಆದಾಗ ತೆಗೆದುಕೊಂಡಂಥ ನಿರ್ಧಾರಗಳು ಅದು ಪ್ರಮುಖವಾದದ್ದು. ಅವರು ಎಲ್ಲ ಇಲಾಖೆಯಲ್ಲೂ ಕೆಲಸ ಮಾಡಿದ್ದಾರೆ, ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲ ಇಲಾಖೆಯಲ್ಲೂ ಕೆಲಸ ಮಾಡಿದ್ದಾರೆ, ಕಾರ್ಮಿಕ ಇಲಾಖೆಯಲ್ಲೂ ಕೆಲಸ ಮಾಡಿದ್ದಾರೆ. ಆದರೆ ಪ್ರಮುಖವಾಗಿ ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಅಂದರೆ ಹಸಿರು ಕ್ರಾಂತಿ. ನಾವೆಲ್ಲ ಆವಾಗ ರಾಗಿನ ಬೆಳೆದರೂ ಮೆದೆ ದೊಡ್ಡದಾಗ ಆಗ್ತಿದ್ದು, ಆವಾಗ ರಾಗಿ ಜಾಸ್ತಿ ಆಯ್ತಿರಲಿಲ್ಲ. ಆದರೆ ಆ ಒಂದು ಪರಿವರ್ತನೆ ಸೈಂಟಿಫಿಕಲಿ ನಮ್ಗೆ ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಂಥ ಒಬ್ಬ ಧೀಮಂತ ನಾಯಕ ಬಾಬು ಜಗಜೀವನ್ ರಾಮ್ರವರು. ಅವರ 40ನೇ ಪುಣ್ಯಸ್ಮರಣೆ ದಿವಸ ಇವತ್ತು. ಅವರು ಸದಾಕಾಲ ಈ ಸೂರ್ಯಚಂದ್ರರು ಕೂಡ ಅವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸರ್, ಈಗ ಬಾಬು ಜಗಜೀವನ್ ಭವನ ವಿಚಾರವಾಗಿ ನಿವೇಶನ ನಡೀತಾ ಇದೆ. ಹಣ ಕೊಡಬೇಕಾಗಿತ್ತು. ಅವರು ಹಣದ ವಿಚಾರದಲ್ಲಿ ಫೈನಲ್ ಆಗೋ ಸಂದರ್ಭದಲ್ಲಿ ಮಾದೇವಪ್ಪನವರು ಮಂತ್ರಿಗಿರಿಯನ್ನು ಪಾಪ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಈಗ ರೆಡಿ ಇದೆ, ಅದು ಒಂದು ಆರ್ಡರ್ ಇಶ್ಯೂ ಆಗಬೇಕು. ಆರ್ಡರ್ ಇಶ್ಯೂ ಆದ ತಕ್ಷಣ ಶುರು ಮಾಡ್ತೀವಿ. ನಾವು ಜಾಗ ತೋರಿಸಿದ್ದೀವಲ್ಲ ನಿಮ್ಗೆ, ಅಲ್ಲಿ ಶುರು ಮಾಡ್ತೀವಿ. ತಾಲೂಕು ಆಫೀಸು, ತಾಲೂಕು ಪಂಚಾಯತಿ ಆಫೀಸ್ ಹಿಂಭಾಗ ಶುರು ಮಾಡ್ತೀವಿ. ಅಲ್ಲೇ ತಾಲೂಕು ಕಚೇರಿ ಬರ್ತದೆ, ಎಲ್ಲ ಇಲಾಖೆಗಳು ಅಲ್ಲೇ ಬರ್ತವೆ. ಈಗ ಮುಂದಿನ ದಿವಸಗಳಲ್ಲಿ ಅಲ್ಲೇ ಅದು ಬಾಬು ಜಗಜೀವನ್ ರಾಮ್ ಭವನ ಇದೆ. ಸರ್, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸರ್ ಏನಿಲ್ಲ, ನಡೀತಾ ಇದೆ. ಅದೆಲ್ಲ ಮತ್ತಷ್ಟು ವಿರೋಧ ಇದೆಯಲ್ಲ, ರೈತರುಗಳು ಮನವೊಲಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಎಲ್ಲ ಯಾರ್ಯಾರಿಗೆ ವಿರೋಧ ಇದೆ ಅವ್ರನ್ನೆಲ್ಲ ಕೂಡ ಸಮಾಧಾನ ಮಾಡ್ತಕ್ಕಂಥದ್ದು, ಮತ್ತು ಏನೇನು ನಾವು ಪರಿಹಾರ ಕೊಡ್ತೀವಿ ಅಂತಕ್ಕಂಥ ತೋರ್ತಕ್ಕಂಥ ಕೆಲಸ ಕೂಡ ಮಾಡಬೇಕು ಅಂತ ಹಂತವಾಗಿ ಅದನ್ನು ಮಾಡ್ತೀವಿ. ಎಲ್ಲರೂ ಒಪ್ಕೊಂಡಿದ್ದಾರೆ ಸರ್ ಪರಿಹಾರಕ್ಕೆ? ಎಲ್ಲರೂ ಒಪ್ಪವ್ರೆ ಅಂತ ಹೇಳಲ್ಲ ನಾನು, ಮೆಜಾರಿಟಿ ಜನ ಒಪ್ಕೊಂಡಿದ್ದೀನಿ. ಅಂದರೆ ಟೌನ್ಶಿಪ್ಪಲ್ಲಿ ಆಗಬೇಕು ಅಂತಕ್ಕಂಥ ಆಗಲೇಬೇಕು ಆಚರಣೆ ಮಾಡೋಕ್ಕೆ ನಾವಿದ್ದೀವಿ. ಅವರು ಒನ್ ಆಫ್ ದಿ ಲಾಂಗೆಸ್ಟ್ ಸರ್ವಿಂಗ್ ಕ್ಯಾಬಿನೆಟ್ ಮಿನಿಸ್ಟರ್. ಇವಾಗ ನೋಡಿದ 30 ವರ್ಷಗಳ ಕಾಲ ಅವರು ಯೂನಿಯನ್ ಮಿನಿಸ್ಟರ್ ಆಗಿ ಸೇವೆ ಮಾಡಿದ್ದಾರೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಮಾಡಿದ್ದಾರೆ. ಇದರಲ್ಲಿರ್ಬೋದೇನು, ಕೃಷಿ ಇಲಾಖೆಯಲ್ಲಿದ್ದಾರೆ, ಲೇಬರ್ ಡಿಪಾರ್ಟ್ಮೆಂಟಲ್ಲಿದ್ದರು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿದ್ದರು, ರಕ್ಷಣಾ ಸಚಿವರಾಗಿದ್ದರು. ಇದು 1971 ವಾರ್ ಟೈಮಲ್ಲಿ ಅವರು ರಕ್ಷಣಾ ಸಚಿವರಾಗಿದ್ದರು. ಸೊ ಅವರು ಏನು ಇದು ಗ್ರೀನ್ ರೆವಲ್ಯೂಷನ್ ಹರಿಕಾರರಾಗಿದ್ದರು. ಸೊ ಏನು ಅಂಬೇಡ್ಕರ್ ಅವರು ಏನು ಸಂವಿಧಾನನ ಸೃಷ್ಟಿ ಮಾಡಿಬಿಟ್ಟು ಹೋದರು, ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಬಹುಮುಖ್ಯ ಪಾತ್ರನ ಇವರು ವಹಿಸಿದ್ರು. ಸೊ ಅಂಥವರ ಪುಣ್ಯಸ್ಮರಣೆ ಮತ್ತು ಅಂಥವ್ರ ಬಗ್ಗೆ ತಿಳ್ಕೊಳೋಕ್ಕೆ ನಮ್ಮೆಲ್ಲರಿಗೂ ಹೆಮ್ಮೆ ಅನಿಸುತ್ತೆ. ಅವರು ನಮ್ಮ ದೇಶದಲ್ಲಿ ಬಿಹಾರದಲ್ಲಿ ಹುಟ್ಟಿದವರ ಏನು ಸ್ಮರಣೆನ ನಾವು ಕರ್ನಾಟಕದಲ್ಲಿ ಮಾಡ್ತಿದ್ದೀವಿ. ವಿಧಾನಸೌಧ, ನಮ್ಮ ಆಡಳಿತ ಕೇಂದ್ರ ಏನಿದೆ ಅದ್ರ ಮುಂದೆ ಅವರ ಸ್ಟ್ಯಾಚ್ಯೂ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಇವತ್ತು ಅವರಿಗೆ ಪುಷ್ಪಾರ್ಚನೆ ಮಾಡಿ ಗೌರವವನ್ನು ಸಲ್ಲಿಸಿದ್ದಾರೆ. ಸೊ ಅವರು ದೇಶಕ್ಕೇ ಒಂದು ಮಹಾನ್ ವ್ಯಕ್ತಿತ್ವ ಇದ್ದಂಥ ನಾಯಕರು. ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದಂಥವರಲ್ಲ. ಇವಾಗ ಗ್ರೀನ್ ರೆವಲ್ಯೂಷನ್ ಅಂತ ಏನು ಹೇಳಿದ್ರಿ, ಅದು ಬರೀ ಒಂದು ಸಮುದಾಯಕ್ಕಷ್ಟೇ ಊಟ ಕೊಟ್ಟಿದ್ದಲ್ಲ, ಇಡೀ ಭಾರತದ ಜನತೆಗೆ ಭಾರತದ ನಂತರ ಬೇರೆ ಕಡೆನೂ ನಾವು ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ರೈಸಲ್ಲಿ ಆಗಿರ್ಬೋದು, ಬೇರೆ ಬೇರೆ ಧಾನ್ಯಗಳಲ್ಲಾಗಿರ್ಬೋದು, ನಾವು ಒನ್ ಆಫ್ ದ ಟಾಪ್ ಪ್ರೊಡ್ಯೂಸರ್ಸ್. ಇವಾಗ ಬರೀ ನಾವಷ್ಟೇ ತಿನ್ನೋದಂದರೆ ನಾವು ಬೇರೆ ದೇಶಗಳಿಗೂ ಸಹ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖ ಪಾತ್ರ ಇವರು. ಮತ್ತು ರಕ್ಷಣಾ ಇಲಾಖೆಗೆ ಸ್ಫೂರ್ತಿಯನ್ನು ತುಂಬಿ ಹಲವಾರು ಯುದ್ಧಗಳನ್ನು ಗೆಲ್ಲಿಸ್ಕೊಟ್ಟಂಥ ಕೀರ್ತಿ ಇವ್ರಿಗೆ ಸಲ್ಲುತ್ತದೆ. ಆಮೇಲೆ ಹಲವಾರು ನಾಯಕರು ಇವತ್ತು ತಮ್ಮ ನೋವನ್ನು ತೋಡ್ಕೊಂಡಿದ್ದೀರಾ. ಕೆಲವೊಂದು ಕುಂದುಕೊರತೆಗಳಿದೆ ನಮ್ಮ ಕಡೆಯಿಂದ, ಅದನ್ನು ಹೇಳ್ಕೊಂಡಿದ್ದೀರಾ. ಹೊಸದಾಗಿ ಬಂದಿದ್ದೀನಿ, ಪ್ರತಿಯೊಂದು ಅರ್ಥ ಮಾಡ್ಕೊಂಡು ಮಾಡ್ತಿದ್ದೀನಿ. ಸೊ
ಸ್ವಲ್ಪ ಕಾಲಾವಕಾಶ ಬೇಕು. ಬಟ್ ಖಂಡಿತ ನಾನು ಏನು ನಿಮ್ಮ ಕುಂದುಕೊರತೆಗಳೇನಿವೆ ಅದನ್ನು ನಾನು ನನ್ನ ಕೈಲಾದಷ್ಟು ನಮ್ಮ ಬೇರೆ ಇಲಾಖೆಗಳ ಸಹಕಾರ ತಗೊಂಡು ಮಾನ್ಯ ಶಾಸಕರ ಸಹಕಾರ ತಗೊಂಡು ಆದಷ್ಟು ಸಾಲ್ವ್ ಮಾಡಿಕೊಡ್ತೀನಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಕೃಷಿ ಇರ್ಬೋದು, ಅನೇಕ ರಾಷ್ಟ್ರದ ಬುದ್ಧಿಯನ್ನು ಅಲಂಕರಿಸಿ ಅವ್ರ ಮನೆಯಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡಿದ್ರು. ಅವರು 1986 ಜುಲೈ 6ನೇ ತಾರೀಕು ನಮ್ಮನ್ನೆಲ್ಲ ತ್ಯಜಿಸ್ತಾರೆ. ಅವರ ಜನನ 1905 ಏಪ್ರಿಲ್ 5ರಂದು ಬಿಹಾರ ಜಿಲ್ಲೆ, ಒಂದು ದೊಡ್ಡ ಜಿಲ್ಲೆ ರಾಷ್ಟ್ರದಲ್ಲಿ, ಅಲ್ಲಿ ಚಂದಗಾಂವ್ ಬಿಹಾರದ ಚಂದಗಾಂವ್ ಗ್ರಾಮದಲ್ಲಿ, ಆರಾನಗರದ ಚಂದಗಾಂವ್ನಲ್ಲಿ ಒಂದು ಬಸಂತಿ ದೇವಿ ಮತ್ತು ಶೋಭಿರಾಮ್ ಅವರ ಹೊಟ್ಟೆಯಲ್ಲಿ ಜನಿಸ್ತಾರೆ. ಇಬ್ಬರು ಗಂಡು ಮಕ್ಕಳು ಅವರಿಗೆ ತಂದೆ ತಾಯಿಗಳಿಗೆ. ಒಬ್ಬ ದೊಡ್ಡಣ್ಣ, ಒಬ್ಬರು ಇವರು ಬಾಲ್ಯದಲ್ಲಿ ಭಾಳ ಚುರುಕಾಗಿ ಅಚ್ಚುಮೆಚ್ಚಿನ ಗುರುಗಳಿಗೆ ಶಿಷ್ಯನಾಗಿ, ಇವರು ಗುರುಗಳು ಶೋಭಿರಾಮ್ ಗುರುಗಳು ಕಪಿಲ ಮುನಿ ತಿವಾರಿ ಅಂತ. ಬಾಲ್ಯದಲ್ಲಿ ಹೆಂಗೆ ಅಂಬೇಡ್ಕರ್ ಅವರಿಗೆ ಇವತ್ತು ಗುರುಗಳ ಹೆಸರು ಇವತ್ತು ವಿಶ್ವದಾದ್ಯಂತ ಬರೋದು ಅಂಬೇಡ್ಕರ್ ಹೆಸರು. ಅವ್ರ ಗುರುಗಳ ಹೆಸರು ಅಂಬೇಡ್ಕರ್ ಅವರು. ರಾಮ್ಜಿ ಭೀಮರಾವ್ ಅಂತ ಮೂಲ ಹೆಸರು. ಇಡೀ ದೇಶ ಆಚರಣೆ ಮಾಡ್ತಾ ಇದೆ. ನಮ್ಮ ಭಾರತದ ಇತಿಹಾಸದಲ್ಲಿ ಸುದೀರ್ಘ ಅವಧಿಯವರೆಗೆ ಒಬ್ಬರು ಸಂಸದರಾಗಿದ್ದಂಥವರು, ಹೆಚ್ಚು ಕಾಲ ಮಂತ್ರಿಗಿರಿಯನ್ನು ಅಲಂಕರಿಸಿದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಬಾಬು ಜಗಜೀವನ್ ರಾಮ್ರವರು. ಬಾಬು ಜಗಜೀವನ್ ರಾಮ್ರವರು ಈ ದೇಶಕ್ಕೆ ಪ್ರಧಾನಿ ಆಗಬೇಕಾಗಿತ್ತು. ಕಾರಣ ಅವರು ದಲಿತರು ಒಂದೇ ಒಂದು ಕಾರಣಕ್ಕೆ ಹೆಚ್ಚು ಅನುಭವ ಇದ್ದರೂ ಕೂಡ ಅವ್ರನ್ನ ಪ್ರಧಾನಿ ಸ್ಥಾನಕ್ಕೆ ಈ ದೇಶ, ಈ ವ್ಯವಸ್ಥೆ ಅವ್ರನ್ನ ಅಂಗೀಕಾರ ಮಾಡಲ್ಲ. ಇವತ್ತಿನ ವ್ಯವಸ್ಥೆಯೇ ಹೆಂಗಿದೆ, ಇವತ್ತು ಅನುಭವ ಅವ್ರಿಗಿದ್ದಂಥ ಅನುಭವದಲ್ಲಿ ಅವರೇನಾದರೂ ಪ್ರಧಾನಿ ಆಗಿದ್ದರೆ ಈ ದೇಶಕ್ಕೆ ಏನೇನು ಅವಶ್ಯಕತೆ ಇತ್ತು ಅದನ್ನು ಸಮಗ್ರವಾಗಿ ಬದಲಾವಣೆ ಮಾಡುವಂಥ ಶಕ್ತಿ ಶ್ರೀಮತಿ ಇಂದಿರಾ ಗಾಂಧಿಯವರಿಗಿಂತ ಬಾಬು ಜಗಜೀವನ್ ರಾಮ್ ಅವರಿಗೆ ಹೆಚ್ಚಿನ ಶಕ್ತಿ ಇತ್ತು. ಆದರೆ ಅವ್ರಿಗೆ ಅವಕಾಶ ಕೊಡಲಿಲ್ಲ. ಏನು ನಮ್ಮ ಸಂವಿಧಾನವನ್ನು ಬರೆದಂಥ ಬಾಬಾ ಸಾಹೇಬರು ಸಂವಿಧಾನವನ್ನು ಬರೆದ್ರು. ಆ ಬರೆದಿರೋಂಥ ಸಂವಿಧಾನ ಜಾರಿಗೆ ಬರಬೇಕಾದ್ರೆ ಪ್ರಧಾನಿ ಹುದ್ದೆ ಒಂದು ಹೊರತುಪಡಿಸಿ ಎಲ್ಲ ಇಲಾಖೆ ಮುಖ್ಯಸ್ಥರಾಗಿ ಮಂತ್ರಿಗಳಾಗಿ ಅದನ್ನು ಜಾರಿಗೆ ತರಲಿಕ್ಕೆ, ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳನ್ನು ಜಾರಿಗೆ ತರಲಿಕ್ಕೆ ಕಾರಣೀಭೂತರಾದಂಥ ಈ ದೇಶದ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದರೆ ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಅಂತ ಹೇಳಲಿಕ್ಕೆ ರಾಜ್ಯದಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಕಚೇರಿಗಳಲ್ಲಿ, ಎಲ್ಲ ಒಂದು ಇಲಾಖೆಗಳಲ್ಲೂ ಕೂಡ ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಪುಣ್ಯ ಸ್ಮರಣೆಯನ್ನು ಆಚರಣೆ ಮಾಡ್ತಾರೆ. ಯಾಕೆ ಅಂತ ಹೇಳ್ಬಿಟ್ಟು ಅವರು ಹಸಿರು ಕ್ರಾಂತಿ ಹರಿಕಾರರು, ಈ ದೇಶ ಕಂಡಂಥ ಮಹಾನ್ ನಾಯಕರು, ಅವರ ಪುಣ್ಯ ಸ್ಮರಣೆ ಇವತ್ತೆಲ್ಲರೂ ಕೂಡ ಮಾಡ್ತಾರೆ. ಮತ್ತೆ ಅವರ ವಿಚಾರಧಾರೆಗಳನ್ನ ಸುದೀರ್ಘವಾಗಿ ನಮ್ಮ ಶಿವಣ್ಣವರು ಮತ್ತು ಜೀರಮ್ಮನವರು ಮಾತಾಡೋದು. ದೊಡ್ಡಯ್ಯ ಸರ್ ಮಾತಾಡ್ತಾ ಇರುವಾಗ ಅವರ ಕಠಿಣವಾದ ಮಾತು ಯಾಕೆ ಅಂತಂದ್ರೆ ಅವರು ಅನುಭವಿಸಿದ್ದಾರೆ. ಈ ತಾಲೂಕಿನಲ್ಲಿ ಅವರು ನಡೆದು ಬಂದಂಥ ದಾರಿಯಲ್ಲಿ ಕೂಡ ನಾವು ಕೂಡ ನಡ್ತಾ ಇದ್ದೇವೆ. ಅವ್ರು ಹಾಕೊಟ್ಟಂಥ ಬುನಾದಿ ಕೂಡ ಇದೆ ಈ ಹೋರಾಟಕ್ಕೆ. ಸೊ ಅವ್ರಿಗೆ ಯಾಕೆ ಈ ನೋವು ಆಗ್ತಾ ಇದೆ ಅಂತಂದ್ರೆ ಅವ್ರ ಕೌಂಟರ್ ಆಗಿ ಮಾತಾಡ್ತಾ ಇಲ್ಲ. ದಯಮಾಡಿ ಯಾರು ಅನ್ಯತೆ ಭಾವಿಸಬಾರ್ದು. ಅವ್ರು ಅಷ್ಟು ಅನುಭವಿಸ್ತಾ ಇದ್ದಾರೆ, ಇವಾಗಲೂ ಕೂಡ ಅನುಭವಿಸ್ತಾ ಇರುವಂಥದ್ದಕ್ಕೆ ಜಯಂತಿ, ಪುಣ್ಯ ಸ್ಮರಣೆಗಳು ಇವಕ್ಕೆ ಆಗಬೇಕು ಅಂತ ಹೇಳಿದ್ರೆ ಅದರದ್ದೇ ಆದಂಥ ಅವರ ತತ್ವ ಸಿದ್ಧಾಂತಗಳನ್ನ ನಾವು ಕೂಡ ಪಾಲನೆ ಮಾಡಬೇಕು ಅನ್ನುವಂಥದ್ದು ಅವರ ಧ್ಯೇಯ. ಅವರ ಆದರ್ಶಗಳನ್ನ ಪಕ್ಕಕ್ಕಿಟ್ಟು ಬರೀ ಜಯಂತಿ, ಪುಣ್ಯ ಸ್ಮರಣೆಗಳನ್ನ ಮಾಡ್ತಾ ಇದ್ರೆ ನಮ್ಮ ಸಮುದಾಯಗಳಿಗೆ, ತಳವರ್ಗದವರಿಗೆ, ಸಾಮಾನ್ಯ ಜನರಿಗೆ ಎಲ್ಲಿ ನ್ಯಾಯ ಸಿಗ್ತಾ ಇದೆ ಅನ್ನುವಂಥದ್ದೇ ಅವರ ಗುರಿ, ಅವರ ಉದ್ದೇಶ, ಅವರ ಒಂದು ಭಾವನೆ. ಸೊ ಮಾತಾಡುವಾಗ ಅವ್ರಿಗೆ ಒಂದು ಸ್ವಲ್ಪ ಕಠಿಣವಾಗಿದ್ರು ಒಳಗಡೆ ಅವರ ಆಂತರಿಕವಾಗಿ ಅಂತರಾಳದಲ್ಲಿ ನೋವನ್ನು ಕಂಡಂಥವ್ರು, ಉಂಡಂಥವ್ರು. ಮಾಯಸಂದ್ರಕ್ಕೆ ಗ್ರಾಮದಲ್ಲಿ ಯಾವುದೇ ಒಕ್ಕಲಿಗರು, ಲಿಂಗಾಯತರು ಯಾರು ತೊಂದರೆ ಕೊಟ್ಟಂತ ಮಾಯಸಂದ್ರ ಗ್ರಾಮದ ದೇವರು ಕೂರಿಸುವಂಥ ವಿಚಾರದಲ್ಲಿ ನೀವು ಇವತ್ತು ಸ್ಪಷ್ಟತೆ ಕೊಡಬೇಕು. ಸ್ಪಷ್ಟತೆ ಕೊಡಲಿಲ್ಲ ಅಂದರೆ ಶಾಸಕರು ಹೇಳೋರೆ, ಡಿ ಸಿ ಅವ್ರು ಹೇಳೋರೆ, ಡಿ ಸಿ ಅವ್ರ ಗಮನಕ್ಕೆ ತಂದಿದ್ದೀವಿ. ದೇವರು ಕೊಡೋಕ್ಕೆ ಪಾಪ ಅಲ್ಲಿರೋಂಥ ಎಲ್ಲ ಸಮುದಾಯ ಯಾವ ವರ್ಗದ ಯಾರೂ ತೊಂದರೆ ಕೊಡ್ತಾರೆ. ಅದು ತಮ್ಮ ಗಮನದಲ್ಲೂ ಅದು ಇರೋವಂಥದ್ದು ಒಬ್ಬನೇ ವ್ಯಕ್ತಿ.
ಆ ವ್ಯಕ್ತಿನ ಕರೆದು ನೀವು ಮಾತಾಡಿಸಿ ಯಾವ ಥರ ಮಾತಾಡ್ತೀರೋ ನೀವೇನು ಮಾಡ್ತೀರಿ ಗೊತ್ತಿಲ್ಲ, ನಮಗೆ ದೇವ್ರು ಯಾವಾಗ ಕೊಡಿಸ್ತೀರ ಅನ್ನೋದನ್ನ ಕನ್ಫರ್ಮ್ ಕೊಟ್ಬಿಟ್ಟು ಆಮೇಲೆ ಮಿಕ್ಕಿದ್ದು ಮಾತಾಡಿ ಸರ್. ಜಯಂತಿ ಇಲ್ಲ ಅಂದರೆ ಜಯಂತಿ ಪುಣ್ಯಸ್ಮರಣೆನ ನೀವು ಮಾತಾಡಲೇಬೇಕು. ಯಾಕೆಂದರೆ ಅದು ನೀವು ದೇವ್ರು ಕೊಡ್ಸೋಕ್ಕಾಗ ಅಸ್ಪೃಶ್ಯತೆ ಆಚರಣೆ ಮಾಡಿಕೊಂಡು ನೀವು ಇಲ್ಲಿ ಭಾಷಣ ಬೇಕಾದ್ರೆ ಬೇಡ ಮೂಳೆ ಏನಿಲ್ಲ ಗೊತ್ತಾ, ಆದರೆ ಗೊತ್ತಿಲ್ಲ ಆ ಮೂಳೆ ಐತೆ ಅಂತ ಗೊತ್ತಿಲ್ಲ. ನಾವು ಅಳ್ಳಾಡ್ಸ್ತಾನೆ ಇದ್ದೀವಿ. ಸ್ನೇಹಿತರೆ, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಈ ಜಯಂತಿಗಳು ಯಾಕೆ ಮಾಡ್ತಾರೆ? ಅದರಿಂದ ವೇಸ್ಟ್ ಅಲ್ವಾ ಕಾಸು ದುಡ್ಡು. SCP ದುಡ್ಡು ಕರೆಕ್ಟಾಗಿ ನಮ್ಗೆ ಬಂತದ? STP ಬಂತ? ಇಲ್ಲಿ ಒಂದೇ ಕಮ್ಯುನಿಟಿಗೆ ಬಂದವ್ರು, ಯಾರು ಬೇರೆ ಕಮ್ಯುನಿಟಿ ಬಂದೇ ಇಲ್ಲ. ಅಂಬೇಡ್ಕರ್ ಜಯಂತಿಗೆ ಬಂದಾಗ ಅವ್ರೊಂದು ಜಾತಿ ತೊಗೊಂಡಿರ್ತಾರೆ, ಜಗಜನರ ಜಯಂತಿ ಇನ್ನೊಂದು ನಮ್ಮವರಲ್ಲ ವಿಶ್ವಮಾನವರು ಎಲ್ಲರೂ ಕೆಲಸ ಮಾಡೋರು ಅವರು. ಬಟ್ ಎಲ್ಲರೂ ಇದ್ದೀವಾ? ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನ. ವಂದನೆಗಳು.